ಕುಂಭರಾಶಿಯವರಿಗೆ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ನೀಡುವ ಒಂದು ರಹಸ್ಯ ತಂತ್ರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಏನು, ಕುಂಭರಾಶಿಯವರು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ, ಮ್ಯಾಗ್ನೆಟ್ ಥರ ಎಲ್ಲರೂ ನಿಮ್ಮ ಹತ್ರ ನೀವು ಆಕರ್ಷಿಸ್ಬಿಡ್ಬೇಕು. ಅಂತಹ ಒಂದು ಶಕ್ತಿ ನಿಮಗೆ ಕುಂಭರಾಶಿಯವರಿಗೆ ಸಿಗಲಿದೆ. ಈ ಒಂದು ತಂತ್ರವನ್ನು ಮಂತ್ರವನ್ನು ನೀವು ಬಳಸೋದ್ರಿಂದ ಏನು ಎತ್ತ ಏನು ಎಲ್ಲ ವಿಚಾರ ತಿಳಿಸ್ತಾನೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು, ಬಹಳ ಪ್ರಮುಖವಾದ ವಿಡಿಯೋ ಕುಂಭರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಪ್ರಶ್ನೆ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಏನೇ ಅನುಮಾನಗಳಿದ್ರು ಓದೋಣ. ನಾನು ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಬಟ್ ತುಂಬ ಇಂಪಾರ್ಟೆಂಟ್ ವಿಡಿಯೋ. ನೀವು ಕುಂಭರಾಶಿಯವರು, ನೀವು ಯಾವುದೇ ವೃತ್ತಿ, ಯಾವುದೇ ವ್ಯವಹಾರ, ಏನೇ ಮಾಡ್ತಾ ಇರಲಿ, ಜನ ನಿಮ್ಮತ್ತ ಆಕರ್ಷಿತನಾಗಿ ಬರ್ತಕ್ಕಂಥದ್ದು ನಿಮ್ಗೆ ಇಂಪಾರ್ಟೆಂಟೇ ಅಲ್ವಾ. ನೀವು ನಿರುದ್ಯೋಗಿ ಕುಂಭರಾಶಿ ಅಂತ ಅಂದ್ಕೊಳ್ಳೋಣ, ಇಂಟರ್ವ್ಯೂಗೆ ಹೋಗ್ತೀರಾ, ನಿಮ್ಮಷ್ಟೇ ಎಕ್ಸ್ಪೀರಿಯೆನ್ಸು, ನಿಮ್ಮಷ್ಟೇ ನಾಲೆಡ್ಜು, ನಿಮ್ಮಷ್ಟೇ ಓದ್ಕೊಂಡಿರ್ತಕ್ಕಂಥ ಇನ್ನೂ 10-56 ಜನ ಬಂದಿರ್ತಾರಲ್ಲಿ. ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕು. ಯಾವಾಗ ಸೆಲೆಕ್ಟ್ ಮಾಡ್ತಾರೆ, ನಿಮ್ಮಲ್ಲಿ ಸೆಲೆಕ್ಟರ್ಸ್ಗೆ ಒಂದು ಆಕರ್ಷಣಾ ಶಕ್ತಿ ಕಂಡ್ರೆ, ಏನೋ ಸೆಳಿತೀರಪ್ಪ, ನಿಮ್ಮಲ್ಲಿ ಏನೋ ಒಂದು ಪವರ್ ಇದೆ, ನಮ್ಮ ಹತ್ರ ಸೆಳ್ಕೊಬಿಟ್ರಿ ನಿಮ್ಮನ್ನು ಅಂತ. ಅಂಥ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ, ಇನ್ನೊಬ್ಬರು ರಿಜೆಕ್ಟ್ ಆಗ್ತಾರೆ ಇಲ್ದಿರೋರು ಅಲ್ವಾ. ಸೊ ನಿರುದ್ಯೋಗಿಗೆ ಬೇಕು. ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೇನೆ ಗುರುಗಳೇ ನಾನು, ಅದೇನು ತೊಂದರೆ ಇಲ್ಲ, ನಂಗೆ ಆಲ್ರೆಡಿ ಜಾಬ್ ಇದೆ ಅಂದರೆ ನಿಮ್ಮ ಕೊಲೀಗ್ಸ್, ನಿಮ್ಮ ಸಹೋದ್ಯೋಗಿಗಳು ಯಾವಾಗಲೂ ನಿಮ್ಮ ಮೇಲೆ ಪಿನ್ ಇಟ್ಕೊಂಡು ನಿಮಗೆ ತೊಂದರೆ ಕೊಟ್ಕೊಂಡು ಇರಬೇಕಾ, ಅಥವಾ ನಿಮಗೆ ಪ್ರೀತಿ ವಿಶ್ವಾಸವಾಗಿ ನಿಮಗೆ ಸಹಾಯ ಮಾಡಿಕೊಂಡು ನಿಮ್ಮ ಜೊತೆಗೆ ನಿಮ್ಮ ಬೆನ್ನಿಗೆ ನಿಂತ್ಕೊಂಡು ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಾವಿದ್ದೀನಿ ಬರ್ರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೆಲ್ಪ್ ಮಾಡುವಂಥ ಸಹೋದ್ಯೋಗಿಗಳು ಬೇಕಾ? ಯಾವಾಗ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದು ಎಲ್ಲರನ್ನು ನಿಮ್ಮ ಹತ್ರ ಸೆಳೆದುಕೊಳ್ತೀರಾ ಅಂದರೆ ನಿಮ್ಮ ಸಹೋದ್ಯೋಗಿಗಳು ಆಟೋಮೆಟಿಕಲಿ ನಿಮ್ಗೇನು ಕಷ್ಟ ಇಲ್ಲ, ನಾನಿದ್ದೀನಿ ಬನ್ನಿ ಅಂತ ಹೇಳ್ತೀನಿ, ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಇಲ್ಲ ಅಂದರೆ ಬರಲ್ಲ. ನಿಮ್ಮ ಮೇಲಧಿಕಾರಿಗಳು, HR ಮ್ಯಾನೇಜರು, ಸೀನಿಯರ್ಸು, ನಿಮಗೆ ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಮತ್ತೊಂದೇನೋ ಒಂದು ಸಹಾಯ ಬೇಕು ಅಂತಂದರೆ ಅವರೆಲ್ಲರೂ ನಿಮಗೆ ನೀವು ಬಯಸಿದ್ದನ್ನು ಕೊಡಬೇಕು ಅಂತಂದರೆ, ನೀವು ಜಾಬಲ್ಲಿದ್ದಾಗ ನಿಮ್ಮಲ್ಲೊಂದು ಆಕರ್ಷಣಾ ಶಕ್ತಿ ಇರಬೇಕು. ನಿಮ್ಮ ಸೀನಿಯರ್ಗೆ ನಿಮ್ಮ ಮೇಲೆ ಏನೋ ಒಂದು ಸೂಪರ್ ಇದೆ, ಏನೋ ಇಷ್ಟ ರೀ, ಹೋಗಿ ತಾಳಿ ನಿಮಗೆ ಸ್ಯಾಲ್ರಿ ಹೈಕ್ ಮಾಡ್ತೀನಿ, ಇದು ನೀವು ಕೇಳೋದೇ ಬೇಡ, ಅವರೇ ಕೊಡ್ತಾ ಇದ್ದಾರೆ ಅಂತ ಆದರೆ, ಅಥವಾ ನೀವು ಕೇಳಿದ ಮೇಲೂ ನಿಮ್ಗೆ ಸ್ಯಾಂಕ್ಷನ್ ಮಾಡಿದ್ರು ಅಂತಂದರೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಆಕರ್ಷಣಾ ಶಕ್ತಿ ಇದೆ ಅಂತ ಅರ್ಥ. ಇಲ್ಲ ಅಂದರೆ ನಿಮ್ಮ ಕೆಲಸ ಆಗಲ್ಲ. ನೀವು ಕುಂಭರಾಶಿಯರು ಸಾಮಾನ್ಯವಾಗಿ ನಾನು ಯಾರಿಗೂ ಬಕೆಟ್ ಹಿಡಿಯಲ್ಲ, ನಾನೆಲ್ಲ ನೈಸ್ ಹೊಡೆಯಲ್ಲ, ಬೇಕಾದ್ರೆ ಮಾಡಲಿ ಅಂತ. ಆಕರ್ಷಣಾ ಶಕ್ತಿ ಇದೆ ಅಂದರೆ ನೀವು ಯಾರಿಗೂ ಬಕೆಟ್ ಹಿಡಿಯೋದು ಬೇಕಾಗಿಲ್ಲ, ಯಾರಿಗೂ ನೈಸ್ ಹೊಡೆಯೋದು ಬೇಕಿಲ್ಲ, ಆಟೋಮೆಟಿಕ್ಕಾಗಿ ನಿಮ್ಮ ಕೆಲಸ ಅವರೇ ಮಾಡಿಕೊಡ್ತಾರೆ. ನಿಮ್ಮಲ್ಲಿ ಆ ಎಲ್ಲರನ್ನೂ ಸೆಳೆದುಕೊಳ್ಳುವ ಶಕ್ತಿ ಇರಬೇಕಷ್ಟೇ, ಮ್ಯಾಗ್ನೆಟಿಕ್ ಪವರ್. ಅದು ನಿಮಗೆ ಹೇಗೆ ಸಿಗ್ತದೆ ಅನ್ನುವಂಥದ್ದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಿಮಗೆ ಅದ್ಭುತವಾದ ಪರಿಹಾರಗಳನ್ನು ಕೊಡ್ತೇನೆ ನಾನು ಈ ವಿಡಿಯೋದಲ್ಲಿ. ನಿಮಗೆ ಪವರ್ಫುಲ್ ಆದಂತಹ ಮಂತ್ರವನ್ನು ಕೊಡ್ತೇನೆ ನಾನು ನಿಮಗೆ. ಮದುವೆ ಆಗಿಲ್ಲ, ಕುಂಭರಾಶಿ, ಹೆಣ್ಣು ನೋಡೋಕ್ಕೆ ಹೋಗಿದ್ದೀರಾ, ಹೆಣ್ಣು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದಾಳೆ, ಯಾಕೆ? ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ಅಥವಾ ನೀವೇ ಕುಂಭರಾಶಿಯ ಅವಿವಾಹಿತೆ ಹುಡುಗಿ, ಇನ್ನೂ ಮದುವೆ ಆಗಿಲ್ಲ, ಕುಂಭರಾಶಿ ನಿಮ್ಮದು, ಹುಡುಗರೆಲ್ಲ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಫೋಟೋ ಓಕೆ ಅಂತಾರೆ, ನೋಡೋಕೆ ಬಂದಾಗ ರಿಜೆಕ್ಟ್ ಮಾಡ್ತಾರೆ, ಯಾಕೆ? ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ಆದ್ದರಿಂದ ಸೊ ಆಕರ್ಷಣಾ ಶಕ್ತಿ ತುಂಬ ಚೆನ್ನಾಗಿದೆ, ನಿಮ್ಮನ್ನು ನೋಡಿದ ತಕ್ಷಣ ಸೆಳ್ಕೊಬಿಟ್ರಿ ನೀವು ಅವ್ರನ್ನ ಅಂತಂದರೆ, ಅವರ ಮನಸ್ಸನ್ನು ಸೆಳೆದುಬಿಟ್ರಿ ನೀವು ಅಂತಂದರೆ, ಗುರುಬಲ ಇಲ್ದೋದ್ರೂ ಮದುವೆ ಆಗಿಬಿಡುತ್ತೆ. ಗುರುಬಲದ ಅವಶ್ಯಕತೆನೇ ರೇ, ಯಾವ ಗುರುಬಲ, ನನಗೆ ಹುಡುಗಿ ಬೇಕಷ್ಟೇ, ನನಗೆ ಹುಡುಗ ಬೇಕಷ್ಟೇ ಅಂತಾರೆ ಹುಡುಗಿ. ಸೊ ಅಂತಹ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಮಾಡ್ತಕ್ಕಂಥ ಒಂದು ಇದೆ. ಇಲ್ಲಗಳೇ ನಂಗೆ ಮದುವೆ ಆಗೋಗಿದೆ, ಆಗಲಿ, ಗಂಡ ಹೆಂಡತಿ ನಡುವೆ ಒಂದು ಆಕರ್ಷಣೆ ಬೇಡವಾ? ಎಲ್ಲರೂ ಹಾಳಾಗೋಗುವಂಥ ಬಯ್ಯೋ ಹೆಂಡತಿ, ಎಲ್ಲರೂ ಹಾಳಾಗೋಗುವಂಥ ಬಯ್ಯೋ ಗಂಡ ಆದ್ಬಿಟ್ರೆ ಅವ್ರ ಸಂಸಾರ ಎಲ್ಲಿ ಮಾಡ್ತಾರೆ? ಗಂಡ ಹೆಂಡಿರ ನಡುವೆ ಆಕರ್ಷಣೆ ಇದ್ರೇ ಸುಖ ದಾಂಪತ್ಯ ಜೀವನ ಇರತಕ್ಕಂಥದ್ದು, ಅದು ಬಹಳ ಮುಖ್ಯ. ಸೊ ಅದರಿಂದ ಅದನ್ನು ನಿಮಗೆ ಕೊಡ್ತಕ್ಕಂಥ ಒಂದು ಅದ್ಭುತವಾದ ತಂತ್ರವನ್ನು ಹೇಳ್ಕೊಡ್ತೇನೆ ನಾನು ನಿಮಗೆ. ಏನು ಬರೇ ಜಾಬ್ ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ, ನಾವು ಏನೋ ಬಿಸ್ನೆಸ್ ಮಾಡ್ತೀರಾ, ಅಂಗಡಿ ಇದೆ ನಿಮ್ಮದು, ಫ್ಯಾಕ್ಟ್ರಿ ಇದೆ, ಆಫೀಸ್ ಇದೆ, ಏನೋ ಇದೆ, ಸರ್ವಿಸ್ ಕೊಡ್ತೀರೋ, ಏನೋ ಒಂದು ಬಿಸ್ನೆಸ್ ಮಾಡ್ತೀರಾ, ಒಂದು ಮಾರಾಟ ಮಾಡ್ತೀರಾ, ನಿಮಗೆ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ನೀವೇನು ಹೇಳ್ತೀರೋ ಅದು ನಿಮ್ಮನ್ನೇ ಹುಡ್ಕೊಂಡು ಬರ್ರಿ, ನಿಮಗೇ ಕೊಡಬೇಕು ಬಿಸ್ನೆಸ್ಸು ಅಂತಂದರೆ, ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ, ಎಲ್ಲರನ್ನು ನಿಮ್ಮ ಹತ್ರ ಸೆಳೆಯುವ ಶಕ್ತಿ ನಿಮಗೆ ಬರಬೇಕು. ಕುಂಭರಾಶಿಯವರಿಗೆ ಅದು ಅತ್ಯಂತ ಮುಖ್ಯ. ಯಾಕೆಂದರೆ ಆಗಾಗ ನೀವು ಕಷ್ಟದಲ್ಲಿ ಬೀಳ್ತಾನೆ ಇರ್ತೀರ, ಕಷ್ಟಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರ್ತವೆ, ಶತ್ರುಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ ಕುಂಭರಾಶಿಯವ್ರನ್ನ. ಬಟ್ ಎಲ್ಲರನ್ನೂ ನೀವು ಸೆಳ್ಕೊಂಬಿಟ್ರಿ ನಿಮ್ಮ ಕಡೆ ಅಂದರೆ, ನಿಮ್ಮ ಕಷ್ಟಗಳಿಗೆ, ನೀವು ಕಷ್ಟ ಅಂದರೆ ಸಾಕು ಓಡಿ ಬಂದುಬಿಡ್ತಾರೆ ಯಾರು ನಿಮಗೆ ಹೆಲ್ಪಿಗೆ. ಅದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಲೈಫ್ ಪಾರ್ಟ್ನರ್ ಇರಬಹುದು, ಫ್ರೆಂಡ್ಸ್ ಇರಬಹುದು,
ನಿಮಗೆ ಏನೇ ನೀವು ಕೇಳಿದ ತಕ್ಷಣ ಸು ಅನ್ನೋಷ್ಟರಲ್ಲಿ ಓಡಿ ಬಂದು ನಿಮಗೆ ಹೆಲ್ಪ್ ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ಮಾತ್ರ. ಇಲ್ಲ ಅಂದರೆ ಯಾರೂ ನಿಮ್ಮನ್ನು ಮೋಸಕ್ಕೆ ಬರಲ್ಲ. ನಿಮ್ಮಲ್ಲಿ ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಆಕರ್ಷಿಸ್ಬಿಟ್ರಿ ಅಂದರೆ ನಿಮಗೆ ಯಾರೂ ಶತ್ರುಗಳೇ ಇರಲ್ಲ. ಯಾಕೆಂದರೆ ಎಲ್ಲರಿಗೂ ನೀವು ಬೇಕು, ಎಲ್ಲರಿಗೂ ನಿಮ್ಮ ಕಂಡ್ರೆ ಇಷ್ಟ. ಅಂತಹ ವ್ಯಕ್ತಿ ನೀವು ಆಗ್ತೀರಾ. ನೀವು ಅದು ಬಹಳ ಇಂಪಾರ್ಟೆಂಟ್ ಆಗಬೇಕು. ನೀವು ಆವಾಗಲೇ ಜಗಳ ಕಡಿಮೆ, ಮನಸ್ತಾಪ ಕಡಿಮೆ, ಮೋಸ ಹೋಗೋದು ಕಡಿಮೆ. ಎಲ್ಲರೂ ನಿಮಗೆ ಬೇರೆಯವ್ರು ನಿಮ್ಮನ್ನು ಮೋಸ ಮಾಡ್ಲಿಕ್ಕೆ ನೋಡಿದ್ರೆ ಬಂದು ಹೆಚ್ಚಿಸ್ಬಿಡ್ತಾರೆ, ಅವ್ರನ್ನ ಮೋಸ ಮಾಡ್ತಾರೆ ಬರಬೇಡ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನೀವು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿಯಾಗಿರ್ತೀರಿ. ಸೊ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಕುಂಭರಾಶಿಯವರಿಗೆ ಕೊಡ್ತಕ್ಕಂಥದ್ದು ಯಾರು ಗೊತ್ತಾ? ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಎಸ್, ಯಾವ ಕುಂಭರಾಶಿಯವರು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಆ ತಂತ್ರವನ್ನು ಬಳಸ್ತಾರೋ, ಅದನ್ನು ಅನುಷ್ಠಾನಿಸ್ತಾರೋ, ಅವರಿಗೆ ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸಿಕೊಳ್ಳುವ ಶಕ್ತಿ ಬರ್ತದೆ. ತುಂಬ ಚೆನ್ನಾಗಿರ್ತದೆ ಆ ಶಕ್ತಿ. ಹೇಗೆ ಮಾಡಬೇಕು ಆ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ. ಆ ಮಂತ್ರವನ್ನು ನೀವು ಕುಂಭರಾಶಿಯರು ದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 28 ಗರಿಕೆಯನ್ನು ಕಿತ್ಕೊಂಡು ಬಂದು ನಿಮ್ಮ ದೇವರ ಮನೆಯಲ್ಲಿರುವ ಗಣೇಶನ ವಿಗ್ರಹದ ಮುಂದೆನೋ ಫೋಟೋ ಮುಂದೆನೋ ಕೂತ್ಕೊಂಡು 108 ಬಾರಿ ಈ ಒಂದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಜಪ ಮಾಡಿ ಆ ಗರಿಕೆಯನ್ನು ಸಮರ್ಪಣೆ ಮಾಡಿ ಗಣೇಶನಿಗೆ. ಅದ್ಭುತವಾಗಿ ಪ್ರತಿ ದಿವಸ ಮಾಡಿ. ಇದನ್ನು ಒಂದು 28 ದಿವಸ ಆಗೋಷ್ಟರಲ್ಲಿ ಎಲ್ಲರೂ ನಿಮ್ಮ ಕಡೆ ತಿರುಗಿಬಿಡ್ತಾರೆ. ನೀವು ಹೇಳ್ದಂಗೆ ಕೇಳ್ತಾರೆ ಎಲ್ಲರೂ ಸಹ. ಅಷ್ಟು ಅದ್ಭುತವಾದ ಶಕ್ತಿ ನಿಮಗೆ ಕೊಡ್ತಾನೆ ಗಣೇಶ. 3 ಲೋಕಗಳನ್ನೇ ವಶ ಮಾಡಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನಿಮಗೆ ಕೊಡ್ತಾನೆ. ಇವರೆಲ್ಲ ಯಾರು? ಅದ್ಭುತ ಶಕ್ತಿ ಕೊಡ್ತಾನೆ ನಿಮಗೆ ಗಣೇಶ. ಮನೆಯಲ್ಲಿ ಗಣೇಶನ ವಿಗ್ರಹ ಇಲ್ಲ, ಗಣಪತಿ ಫೋಟೋ ಇಟ್ಕೊಂಡಿಲ್ಲ ಮನೆಯಲ್ಲಿ, ನೋ ಪ್ರಾಬ್ಲಮ್. ಮನೆ ಹತ್ರ ದೇವಸ್ಥಾನ ಇದೆಯಾ? ಗಣೇಶನ ದೇವಸ್ಥಾನ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು 28 ಗರಿಕೆಯನ್ನು ಕಿತ್ಕೊಂಡು ಅದನ್ನು ತೊಳ್ಕೊಂಡು ದೇವಸ್ಥಾನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಅಲ್ಲೇ 108 ಬಾರಿ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಈ ವಿಡಿಯೋ ಎಂಡಲ್ಲಿ ಹೇಳ್ತಿಲ್ಲ, ಅದನ್ನು ಜಪ ಮಾಡಿಕೊಂಡು ಅಲ್ಲಿ ಅರ್ಚಕರಿಗೆ ಕೊಟ್ಬಿಡಿ, ಗಣೇಶನಿಗೆ ಸಮರ್ಪಣೆ ಮಾಡಲಿ ಅವರು. ಹೇಳಿ ಅಂಥ ಅದ್ಭುತವಾದ ಶಕ್ತಿ. ಪ್ರತಿ ದಿವಸ ಮಾಡಿ ಅದನ್ನು. ಏನು ಅದ್ಭುತವಾದ ಶಕ್ತಿ ಬರುತ್ತೆ ನಿಮಗೆ. ಇಲ್ಲ ನಾನು ದಿನ ಅದನ್ನೆಲ್ಲ ಮಾಡ್ಕೊಂಡು ಕೊಟ್ಟ ಕಾಲಗಳೇ ಒಂದು ಅದ್ಭುತವಾದ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಸುಲಭ ಪರಿಹಾರ ಬೇಕು. ಧಾರಣೆ ಮಾಡ್ಕೊಂಡ್ರೆ ಸಾಕು ನಿಮಗೆ. ಇದೆಲ್ಲ ಕೆಲಸಗಳಾಗಬೇಕು ಅಂದ್ರೆ ಅದಕ್ಕೂ ನಿಮಗೋಸ್ಕರ ಹುಣ್ಣಿಮೆಯ ದಿವಸ ನಾವು ಅದ್ಭುತವಾದ ಪರಿಹಾರ ಮಾಡ್ತಾ ಇದ್ದೇವೆ ಕುಂಭರಾಶಿಯವರಿಗೋಸ್ಕರ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ. ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು. ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯೇ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ ಅದನ್ನು ಮಾಡೋದು ಇದೇ ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ
ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ, ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶನವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳಲ್ಲಿ ಅದನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋನ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು, ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.